ಪ್ರೀತಿ ಮಾಡಿದವರಿಗೆ ಜಾತಕದಲ್ಲಿ ದೋಷ ಇದ್ದಾಗ ಮದುವೆಯಾಗಲು ಸಾಧ್ಯವಾಗುವುದಿಲ್ಲ. ಅದು ಪ್ರೇಮ ವಿವಾಹ ಮುರಿದು ಬೀಳಲು ಒಂದು ಪುಟ್ಟ ಕಾರಣವು ದೊಡ್ಡ ಮಟ್ಟದಲ್ಲಿ ನೋವನ್ನು ಕೊಡುತ್ತದೆ. ಇಂತಹ ಸಮಯದಲ್ಲಿ ಪ್ರೀತಿಸಿದವರ ಜಾತಕ ಹೊಂದಾಣಿಕೆಯಾಗಬೇಕು. ಇದಕ್ಕೆ ಪರಿಹಾರ ಮಾರ್ಗಗಳು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಹಾಗೂ ಮದುವೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳು ಮತ್ತು ಮದುವೆಯ ಭವಿಷ್ಯ, ದಾಂಪತ್ಯಕ್ಕೆ ಕಾಲಿಡುತ್ತಿರುವಂತಹ ಹೊಸ ಜೋಡಿಗಳ ಮುಂದೆ ದಾಂಪತ್ಯದಲ್ಲಿ ಹೇಗಿರುತ್ತಾರೆ ಅನ್ನುವ ವಿಚಾರವನ್ನು ತಿಳಿದುಕೊಳ್ಳಬೇಕು ಅನ್ನುವುದಾದರೂ ಕೂಡ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ. ಜಾತಕ ವಿಮರ್ಶೆ ಮಾಡುವುದರಲ್ಲಿ ಇವರು ಪಳಗಿದ ಕೈ. ಅನೇಕ ಜನರಿಗೆ ಜ್ಯೋತಿಷ್ಯದ, ಮದುವೆ, ದಾಂಪತ್ಯ ಜೀವನದ ಕುರಿತು ಭವಿಷ್ಯವನ್ನು ನುಡಿದಿದ್ದಾರೆ. ಇಂದಿಗೂ ಕೂಡ ತುಂಬ ಚೆನ್ನಾಗಿ ಬಾಳುತ್ತಿದ್ದಾರೆ. ಈಗ ವಿಚಾರದಲ್ಲಿ ತಿಳಿಸಿರುವ ಹಾಗೆ ಜಾತಕದಲ್ಲಿ ಸಮಸ್ಯೆ ಇದ್ದವರು ಪ್ರೇಮ ವಿವಾಹಕ್ಕೆ ಇದು ವೈಫಲ್ಯವೂ ಆಗುತ್ತಿದ್ದರೆ ಈ ಒಂದು ಸರಳ ತಂತ್ರ ಇಬ್ಬರೂ ಕೂಡ ಕೂಡಿ ಮಾಡಬೇಕಾಗುತ್ತದೆ. ಅದರಲ್ಲಿ ಪ್ರಮುಖವಾಗಿ ಹೆಣ್ಣಾಗಲಿ ಗಂಡಾಗಲಿ ನೀವು ಮದುವೆ ಮಾಡಿಕೊಳ್ಬೇಕು ಅನ್ನೋದಾದರೆ, ನಿಮ್ಮ ಜಾತಕದಲ್ಲಿ ಏನಾದರೂ ತೊಡಕುಗಳು ಇತ್ತು ಅನ್ನುವುದಾದರೆ ಈ ಒಂದು ಪರಿಹಾರ ಜೊತೆಗೆ ಸೇರಿಕೊಂಡು ಮಾಡಬೇಕು. ನಿಮ್ಮ ಮನೆ ಹತ್ತಿರ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಇರುವಂತಹ ಅರಳಿ ಮರದ ಬಳಿ ಹೋಗಿ ಆ ಅರಳಿ ಮರದ ಬುಡಕ್ಕೆ ಒಂದು ಲೋಟ ಹಾಲನ್ನು ಹಾಕಬೇಕು. 3 ವಾರ ಈ ರೀತಿ ಮಾಡುವುದರಿಂದ ಜಾತಕದಲ್ಲಿರತಕ್ಕಂತಹ ದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಮದುವೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಹೊರಟು ಹೋಗುತ್ತೆ. ಪ್ರೇಮ ವಿವಾಹ ತುಂಬ ಚೆನ್ನಾಗಿರುತ್ತೆ. ಇಬ್ಬರ ಮನೆಯವರು ಒಪ್ಪಿ ತುಂಬ ಸಂತೋಷವಾಗಿ ಮದುವೆ ಮಾಡಿಸುತ್ತಾರೆ. ಮದುವೆ ಆದ ನಂತರ ತುಂಬ ಚೆನ್ನಾಗಿರ್ತೀರ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪೂರ್ಣವಾಗಿ ಭವಿಷ್ಯವನ್ನು ನುಡಿಯುತ್ತಾರೆ.